ನಮಸ್ಕಾರ. ಭಾರತೀಯ ವೀಕ್ಷಕರಿಗೆ ಸ್ವಾಗತ. ನಾನಿವತ್ತು ಡಿಲಿಮಿಟೇಷನ್ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡ್ತಿದ್ದೀನಿ. ಡಿಲಿಮಿಟೇಷನ್ ವಿಚಾರಕ್ಕೆ ಸಂಬಂಧಿಸಿದಂತೆ ಮೋದಿ ಮೌನವಾಗಿರ್ಬೋದು, ಆದರೆ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಸೈಲೆಂಟ್ ಆಗಿರಲಿಕ್ಕೆ ಸಿದ್ಧರಿಲ್ಲ. ಮೋದಿಯವರ ಮೇಲೆ ಒತ್ತಡ ಇರಲಿಕ್ಕೆ, ಅದರಲ್ಲೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮೌನವನ್ನು ಮುರಿಲೇಬೇಕು ಅನ್ನುವ ರೀತಿಯಲ್ಲಿ ಒತ್ತಡ ಇರಲಿಕ್ಕೆ ಸ್ಟಾಲಿನ್ ತಮ್ಮದೇ ಆದ ರೀತಿಯಲ್ಲಿ ಪಟ್ಟುಗಳನ್ನು ಹಾಕ್ತಾಯಿದ್ದಾರೆ. ಇಷ್ಟು ದಿನ ಸ್ಟಾಲಿನ್ ಅವರು ಮಾತಾಡ್ತಾಯಿದ್ರು. ಈಗ ಹೊಸ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅದೇನಪ್ಪ ಅಂತಂದರೆ, ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಪತ್ರ ಬರೆದಿದ್ದಾರೆ. ಕ್ಷೇತ್ರ ಪುನರ್ವಿಂಗಡಣೆಗೆ ಸಂಬಂಧಪಟ್ಟಂತೆ ರಚಿಸಲಾಗಿರುವಂಥ ಜಂಟಿ ಕ್ರಿಯಾ ಸಮಿತಿಯ ಮೊದಲ ಸಭೆ ಮಾಡಿದ್ದೀವಿ. ಅದರಲ್ಲಿ ಏನೇನು ನಿರ್ಣಯ ತೆಗೆದುಕೊಂಡಿದ್ದೀವಲ್ಲ ಅದರ ಬಗ್ಗೆ ನಿಮಗೆ ವಿವರಿಸಬೇಕು. ಆ ಕಾರಣಕ್ಕೋಸ್ಕರ ನೀವು ನಮಗೆ ಸಮಯಾವಕಾಶ ಕೊಡಿ, ನಾವು ಸರ್ವಪಕ್ಷ ನಿಯೋಗ ನಿಮ್ಮ ಹತ್ರ ಬರ್ತೀವಿ ಅಂತೇಳಿ ಸ್ಟಾಲಿನ್ ಅವರು ಮೋದಿಗೆ ಪತ್ರವನ್ನು ಬರೆದಿದ್ದಾರೆ. ಮಾರ್ಚ್ 22ರಂದು ಜಂಟಿ ಕ್ರಿಯಾ ಸಮಿತಿ ಸಭೆ ನಡೆದಿತ್ತು. ಆ ಸಭೆಯ ವಿವರಗಳನ್ನು ನಿಮಗೆ ನೀಡ್ತೀವಿ ಎನ್ನುವ ರೀತಿಯಲ್ಲಿ ಇವತ್ತು ಮೋದಿಯವ್ರಿಗೆ ಸ್ಟಾಲಿನ್ ಪತ್ರ ಬರೆದಿದ್ದಾರೆ. ಆ ಮೂಲಕ ಮೋದಿಯ ಮೇಲೆ ಸ್ಟಾಲಿನ್ ಒತ್ತಡ ಇರುವಂಥ ತಂತ್ರವನ್ನು ಅನುಸರಿಸ್ತಿದ್ದಾರೆ. ಯಾಕೆ ಗೊತ್ತಾ? ಇಷ್ಟು ದಿನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತ್ರ ಮಾತಾಡ್ತಾಯಿದ್ರು, ಡಿಲಿಮಿಟೇಷನಿಂದ ಯಾರಿಗೂ ಅನ್ಯಾಯ ಆಗಿಲ್ಲ, ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗಲ್ಲ, ಅನ್ಯಾಯ ಆಗದೇ ಇರೋ ರೀತಿಯಲ್ಲಿ ನಾವು ಡಿಲಿಮಿಟೇಷನನ್ನು ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ರು. ಅನ್ಯಾಯ ಮಾಡೋರು ನಾವು ನಿಮಗೆ ಅನ್ಯಾಯ ಮಾಡ್ತೀವಿ ಅಂತ ಹೇಳ್ಕೊಂಡ ಮಾಡ್ತಾರೆ. ಸೊ ಆದರೆ ಅಂಥದ್ದೊಂದು ಅನುಮಾನ ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಅವ್ರಿಗೆ ಇದ್ದೇ ಇತ್ತು. ಸೊ ಅವರು ನಿರಂತರವಾಗಿ ಮತ್ತು ಭಾಳ ಗಟ್ಟಿ ದನಿಯಲ್ಲಿ ಅದನ್ನು ವಿರೋಧ ಮಾಡ್ಕೊಂಡ್ಬಂದರು. ಡಿಲಿಮಿಟೇಷನ್ ಮಾಡ್ತಿರೋದು ಸರಿಯಾದ ಕ್ರಮ ಅಲ್ಲ, ಆ ಪ್ರಕ್ರಿಯೆ ಸರಿಯಲ್ಲ ಅನ್ನೋದು ಸ್ಟಾಲಿನ್ ಅವರ ನಿಲುವು. ಆ ಕಾರಣಕ್ಕೋಸ್ಕರ ಅವರೇ ಇನಿಷಿಯೇಟ್ ತಗೊಂಡು ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ, ಬೇರೆ ಬೇರೆ ಪಕ್ಷಗಳ ಮುಖ್ಯಸ್ಥರಿಗೆ ಪತ್ರ ಬರೆದು ಜಂಟಿ ಕ್ರಿಯಾ ಸಮಿತಿಯನ್ನು ರಚಿಸಿ ಆ ಕ್ರಿಯಾ ಸಮಿತಿ ಸಭೆಯನ್ನು ಕೂಡ ಮಾಡಿದರು. ಈಗ ಬರೇ ಅಮಿತ್ ಶಾ ಮಾತಾಡ್ತಾರೆ, ಮೋದಿ ಇಲ್ಲಿವರೆಗೆ ಏನೂ ಮಾತಾಡಿಲ್ಲ. ಮೋದಿ ಅಂಥದ್ದೊಂದು ಭರವಸೆ ಕೊಡಲಿ. ಒಬ್ಬ ದೇಶದ ಪ್ರಧಾನಮಂತ್ರಿಯಾಗಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಅವರು ಇಂಥದ್ದೊಂದು ಭರವಸೆಯನ್ನು ಕೊಡಲಿ, ಕ್ಷೇತ್ರ ಮರುವಿಂಗಡಣೆಯಿಂದ ಯಾವ ರಾಜ್ಯಕ್ಕೂ ಅನ್ಯಾಯ ಆಗಲ್ಲ ಅನ್ನುವಂತಹ ವಾಗ್ದಾನ ಮೋದಿ ಅವರಿಂದ ಬರಲಿ ಅನ್ನುವಂಥದ್ದು ಸ್ಟಾಲಿನ್ ಅವರ ಬಯಕೆ. ಅವ್ರ ಬಾಯಿಂದ ಬರೆಸ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಸ್ಟಾಲಿನ್ ಈಗ ಸರ್ವಪಕ್ಷ ನಿಯೋಗದ ತಂತ್ರವನ್ನು ಅನುಸರಿಸ್ತಿದ್ದಾರೆ. ಸಮಯ ಕೇಳಿದರೆ ಯಾವಾಗ ಕೊಡ್ತಾರೆ ನೋಡಬೇಕು. ಇವತ್ತು ಟ್ವಿಟರ್ನಲ್ಲಿ ಆ ಪತ್ರವನ್ನು ಕೂಡ ಅವರು ಶೇರ್ ಮಾಡಿದ್ದಾರೆ. ಸೊ ಶೇರ್ ಮಾಡಿ ಹೇಳಿದ್ದಾರೆ ಏನಂತಂದರೆ, ಯಾವ ಕಾರಣಕ್ಕೋಸ್ಕರ ನಮಗೆ ಅವಕಾಶವನ್ನು ಕೊಡಬೇಕು ಅಂತ. ಅಂದರೆ ರಾಜಕೀಯ ಪಕ್ಷಗಳು, ಜನ ಈ ಎಲ್ಲ ರಾಜಕೀಯ ಗಡಿಗಳನ್ನು ಮೀರಿ ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ನ್ಯಾಯಯುತವಾದಂತಹ ಪ್ರಾತಿನಿಧ್ಯ ಬೇಕು. ಅಂಥದ್ದೊಂದು ಪ್ರಾತಿನಿಧ್ಯವನ್ನು ಬಯಸುವಂತಹ ಬೇಡಿಕೆಗಳನ್ನ ನಾವು ಇಡ್ತಿದ್ದೀವಿ. ಅದಕ್ಕೋಸ್ಕರನೇ ಆ ವಿಷಯವನ್ನು ನಿಮಗೆ ಮನವರಿಕೆ ಮಾಡಿಕೊಡ್ಬೇಕು, ಅದಕ್ಕೆ ನಮಗೆ ಸಮಯಾವಕಾಶ ಕೊಡಿ ಅನ್ನುವ ನಿಟ್ಟಿನಲ್ಲಿ ಪತ್ರವನ್ನು ಬರೆದಿದ್ದಾರೆ. ಮತ್ತು ಕ್ಷೇತ್ರ ಪುನರ್ವಿಂಗಡಣೆ ವಿಷಯ ನಮ್ಮ ರಾಜ್ಯಗಳು, ಜನ ಇವರಿಗೆ ಬಹಳ ಮಹತ್ವದ್ದು. ಯಾಕೆ ಅಂತಂದರೆ, ನಮ್ಮ ರಾಜ್ಯ ನಮ್ಮ ಜನ ಅಂತಂದರೆ ಅವರು ತಮಿಳುನಾಡಿನ ಜನ, ತಮಿಳುನಾಡು ಅಂತ ಹೇಳ್ತಾನೆ ದಕ್ಷಿಣ ಅನ್ನೋದನ್ನು ಕೂಡ ಒತ್ತಿ ಹೇಳ್ತಿದ್ದಾರೆ. ಇಲ್ಲಿ ದಕ್ಷಿಣ ಅನ್ನೋ ಪದ, ದಕ್ಷಿಣ ರಾಜ್ಯಗಳು ಅನ್ನೋ ಪದ, ದಕ್ಷಿಣ ಭಾರತ ಅನ್ನೋ ಪದ ಬರೆದಿಲ್ಲದೆ ಇರ್ಬೋದು. ಬಟ್ ಅದೊಂದು ಇತ್ತೀಚೆಗೆ ಸ್ಟಾಲಿನ್ ಅವರ ಮಾತುಗಳನ್ನು ನೀವು ಗಮನಿಸ್ತಾ ಇದ್ದರೆ ಆ ಟೋನ್ ಇದೆ. ಸೊ ಇವತ್ತು ಕೂಡ ಅವರು ಪತ್ರದಲ್ಲೂ ಅದನ್ನು ಪರೋಕ್ಷವಾಗಿ ಮೆನ್ಷನ್ ಮಾಡಿದ್ದಾರೆ. ಜಂಟಿ ಕ್ರಿಯಾ ಸಮಿತಿಲಿ ಆ್ಯಕ್ಚುಲಿ ಇದೆಲ್ಲ ಡಿಸ್ಕಷನ್ ಆಗಿತ್ತು. ಸೊ ಆ ಜಂಟಿ ಕ್ರಿಯಾ ಸಮಿತಿಲಿ ಏನು ನಿರ್ಧಾರವನ್ನು ತೆಗೆದುಕೊಂಡಿದ್ದೀರೋ ಅದೇ ನಿರ್ಧಾರವನ್ನು ನಾವು ನಿಮಗೆ ತಿಳಿಸ್ತೀವಿ, ಅದಕ್ಕೆ ನೀವು ನಮಗೆ ಸಮಯಾವಕಾಶ ಕೊಡಿ ಅಂತೇಳಿ ಸ್ಟಾಲಿನ್ ಪತ್ರವನ್ನು ಬರೆದಿದ್ದಾರೆ. ಅಂದರೆ ಇದೊಂದು ಔಪಚಾರಿಕವಾಗಿ ನಾವು ನಿಮಗೆ ಮನವಿ ಸಲ್ಲಿಸಬೇಕು, ನಮ್ಮ ನಿಲುವು ಏನು ಅನ್ನೋದನ್ನು ನಾವು ಹೇಳಬೇಕು. ಈಗ ಸಭೆಯಲ್ಲಿ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಯಾಕೆಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕಾಲು ನೋವು ಇದ್ದ ಕಾರಣಕ್ಕೋಸ್ಕರ ಅವರು ಭಾಗವಹಿಸಿರಲಿಲ್ಲ. ಶಿವಕುಮಾರ್ ಭಾಗವಹಿಸಿದ್ದು ಜಂಟಿ ಕ್ರಿಯಾ ಸಮಿತಿ ಸಭೆಯಲ್ಲಿ. ಅದೇ ಸಭೆಯಲ್ಲಿ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಭಾಗವಹಿಸಿದ್ರು. ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಭಾಗವಹಿಸಿದ್ರು. ಸೊ ಆಮೇಲೆ ಪಂಜಾಬ್ನ ಮುಖ್ಯಮಂತ್ರಿ ಭಗವಂತ್ ಮಾನ್ ಅವರು ಭಾಗವಹಿಸಿದ್ರು. ಎಲ್ಲರೂ ಕೂಡ ವಿರೋಧ ಮಾಡಿದ್ದಾರೆ. ಕ್ಷೇತ್ರ ಪುನರ್ವಿಂಗಡಣೆ ಮಾಡ್ತಿರುವಂತಹ ಪ್ರಕ್ರಿಯೆ ಸರಿಯಿಲ್ಲ ಅನ್ನೋದನ್ನು ವಿರೋಧ ಮಾಡಿದ್ದಾರೆ. ಇವರೆಲ್ಲರೂ ಏನು ಹೇಳೋದು ಅಂತಂದರೆ, ಇನ್ನು 25 ವರ್ಷಕ್ಕೆ ಮುಂದೂಡಿ ಅಂತ. ಈಗ ಆ್ಯಕ್ಚುಲಿ ಕ್ಷೇತ್ರ ಪುನರ್ವಿಂಗಡಣೆಯಾಗಿ ಈಗ ಆಲ್ರೆಡಿ 50 ವರ್ಷ ಆಗಿದೆ. ಬಟ್ ಈಗಿನ ಸಮಸ್ಯೆ ಏನು ಅಂತಂದರೆ, ಹಿಂದೆ ಅಂದರೆ 50 ವರ್ಷದ ಹಿಂದೆ, 50 ವರ್ಷ ಅಂದರೆ ಅಟ್ ಎ ಟೈಮ್ 50 ವರ್ಷಕ್ಕೆ ಅದು ಮುಂದೂಡಲ್ಪಟ್ಟಿರಲಿಲ್ಲ. ಒಂದು ಸಲ 25 ವರ್ಷಕ್ಕೆ ಮುಂದೂಡಲಾಗಿತ್ತು, ಅದಾದಮೇಲೆ 25 ವರ್ಷಕ್ಕೆ ಮುಂದೂಡಲಾಗಿತ್ತು. ಈಗ ಇವರು ಇನ್ನು 25 ವರ್ಷ ಮುಂದೂಡಿ ಅಂತ ಕೇಳ್ತಿದ್ದಾರೆ. ಯಾಕೆ ಅಂದರೆ, ಆಗ 1971ರಲ್ಲಿ ಏನಾಗಿತ್ತು ಅಂತ ಕ್ಷೇತ್ರ ಮರುವಿಂಗಡಣೆ ಆದಾಗ ಜನಸಂಖ್ಯೆಗೆ ಅನುಗುಣವಾಗಿ
ಒಬ್ಬ ಮತ ಹಾಕೋ ಮತಮೌಲ್ಯ ಅಂತ ಹೇಳ್ತಾರೆ ಅದನ್ನು, ಒಂದು ಮತಕ್ಕೆ ಒಂದು ಮತಮೌಲ್ಯ ಇರಬೇಕು, ಒಬ್ಬ ವ್ಯಕ್ತಿಗೆ ಒಂದು ಮತಮೌಲ್ಯ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಇಷ್ಟು ಜನರನ್ನು ಪ್ರತಿನಿಧಿಸಲಿಕ್ಕೆ ಒಬ್ಬ ಸಂಸದ ಬೇಕು ಅನ್ನೋ ನಿಟ್ಟಿನಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಕ್ಷೇತ್ರಗಳನ್ನು ವಿಂಗಡಣೆ ಮಾಡಲಾಗಿತ್ತು. 70ರ ದಶಕದಲ್ಲಿ ಏನಾಯಿತು, ಈ ಜನಸಂಖ್ಯಾ ಸ್ಫೋಟ ಆಗಿಬಿಡುತ್ತೆ, ಜನಸಂಖ್ಯೆಯನ್ನು ನಿಯಂತ್ರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಬಹಳ ಕ್ರಮವನ್ನು ಕೈಗೊಂಡಿತ್ತು. ದಕ್ಷಿಣದ ರಾಜ್ಯಗಳು ಬಹಳ ಪರಿಣಾಮಕಾರಿಯಾಗಿ ಜನಸಂಖ್ಯಾ ನಿಯಂತ್ರಣವನ್ನು ಮಾಡಿವೆ, ಉತ್ತರದ ರಾಜ್ಯಗಳು ಮಾಡಿಲ್ಲ. ಪರ್ಟಿಕ್ಯುಲರ್ಲಿ ಹಿಂದಿ ಮಾತನಾಡುವಂಥ ರಾಜ್ಯಗಳು ಆ ಕೆಲಸವನ್ನು ಮಾಡಿಲ್ಲ. ಫಾರ್ ಎಕ್ಸಾಂಪಲ್ ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ ಇಲ್ಲೆಲ್ಲ ಜನಸಂಖ್ಯಾ ನಿಯಂತ್ರಣ ಆಗಿಲ್ಲ. ಆದರೆ ದಕ್ಷಿಣದ ರಾಜ್ಯಗಳು ಈಗೇನು ಜನಸಂಖ್ಯಾ ನಿಯಂತ್ರಣವನ್ನು ಮಾಡಿವೆಯಲ್ಲ, ಅವುಗಳಿಗೀಗ ಸಮಸ್ಯೆ ಶುರುವಾಗಿದೆ. ಏನಂದರೆ ಅವರೀಗ ಫಾರ್ ಎಕ್ಸಾಂಪಲ್ ಒಂದು 12 ಲಕ್ಷ ಜನಕ್ಕೆ ಒಬ್ಬ ಸಂಸದ ಅಂತ ಫಿಕ್ಸ್ ಮಾಡಿದ್ರು ಅಂತ ಅಂದ್ಕೊಳ್ಳಿ, ಫಾರ್ ಆರ್ಗ್ಯುಮೆಂಟ್ ಸೇಕ್. ಉತ್ತರ ಪ್ರದೇಶದಲ್ಲಿ ಒಂದು 40 ಸೀಟು ಅಥವಾ ಒಂದು 30-35 ಕ್ಷೇತ್ರ ಹೆಚ್ಚಾಗ್ಬಿಡ್ತವೆ. ಬಿಹಾರದಲ್ಲಿ ಹೆಚ್ಚಾಗುತ್ತೆ ಕ್ಷೇತ್ರಗಳ ಸಂಖ್ಯೆ, ಮತ್ತು ರಾಜಸ್ಥಾನದಲ್ಲಿ ಹೆಚ್ಚಾಗುತ್ತೆ, ಮಧ್ಯಪ್ರದೇಶದಲ್ಲಿ ಹೆಚ್ಚಾಗುತ್ತೆ, ಗುಜರಾತು ಇಲ್ಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಸ್ವಲ್ಪ ಹೆಚ್ಚಾಗ್ಬೋದು. ಅಫ್ಕೋರ್ಸ್ ಕರ್ನಾಟಕದಲ್ಲಿ, ತೆಲಂಗಾಣದಲ್ಲಿ, ಆಂಧ್ರದಲ್ಲಿ, ತಮಿಳುನಾಡಲ್ಲೂ ಹೆಚ್ಚಾಗ್ಬೋದು. ನಮ್ಮದು 3, 2, 4, 1 ಹಿಂಗೆ ಹೆಚ್ಚಾಗ್ಬೋದು. ಅವ್ರದ್ದು 10, 15, 20 ಹಿಂಗೆ ಹೆಚ್ಚಾಗ್ಬೋದು. ನಿಮ್ಮದು ಹೆಚ್ಚಾಗುತ್ತೆ ಅಂತ ಹೇಳಿ ನಮ್ಮದು ಪರ್ಸೆಂಟೇಜ್ ಲೆಕ್ಕ ಹಾಕೋಣ. ನಮ್ಮದು 3% ಜಾಸ್ತಿ ಆಗುತ್ತೆ ಅಂತ ತಿಳ್ಕೊಳ್ಳಿ. ತಮಿಳ್ನಾಡು 4%, ಕೇರಳ 2%, ಆಂಧ್ರ ತೆಲಂಗಾಣ 2 ಅಥವಾ 1%, ಅಥವಾ ಆನ್ ಆ್ಯಂಡ್ ಅವರೇಜ್ ದಕ್ಷಿಣದ ರಾಜ್ಯಗಳು ಒಂದು 5% ಜಾಸ್ತಿ ಆಗ್ತವೆ. ಬಟ್ ಉತ್ತರದ ರಾಜ್ಯಗಳು, ಪರ್ಟಿಕ್ಯುಲರ್ಲಿ ಹಿಂದಿ ಮಾತನಾಡುವ ರಾಜ್ಯಗಳು ಒಂದು 20-25% ಹೆಚ್ಚಾಗ್ಬಿಡ್ತವೆ. ಏನು ಮಾಡ್ಬೇಕಾಗುತ್ತೆ? ಇದು ಅನ್ಯಾಯ ಅಲ್ವಾ? ಸೊ ಈ ಅನ್ಯಾಯ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸ್ಟಾಲಿನ್ ಹೇಳ್ತಿದ್ದಾರೆ. ಸೊ ಆ ಕಾರಣಕ್ಕೋಸ್ಕರ ಇನ್ನು 25 ವರ್ಷ ನೀವು ಮುಂದೂಡಿ. ಆಗಲಾದರೂ ಉತ್ತರದ ರಾಜ್ಯಗಳಲ್ಲಿ, ನಾನು ಉತ್ತರದ ರಾಜ್ಯಗಳು ಮತ್ತು ಹಿಂದಿ ಭಾಷೆನ ಮಾತನಾಡುವಂತಹ ರಾಜ್ಯಗಳು ಅಂತ ಯಾಕೆ ಬೇರೆ ಬೇರೆ ಹೇಳ್ತಿದ್ದೀನಿ ಅಂದರೆ, ಪಂಜಾಬಲ್ಲಿ ಹಿಂದಿ ಇಲ್ಲ, ಆಮೇಲೆ ನಿಮಗೆ ಜಮ್ಮು ಕಾಶ್ಮೀರದಲ್ಲಿ ಇಲ್ಲ, ಜಾರ್ಖಂಡಲ್ಲಿ ಸ್ವಲ್ಪ ಹಿಂದಿ ಇದೆ ಬಟ್ ಜಾರ್ಖಂಡಿ ಆ ಥರದ ಭಾಷೆಗಳು ಕೂಡ ಇದ್ದಾವೆ, ಪಶ್ಚಿಮ ಬಂಗಾಳದಲ್ಲಿ ಇಲ್ಲ, ಮತ್ತು ಈ ಈಶಾನ್ಯ ಭಾಗದ ರಾಜ್ಯಗಳಲ್ಲಿ ಇಲ್ಲ, ಒರಿಸ್ಸಾದಲ್ಲಿ ಇಲ್ಲ. ಸೊ ಈ ಭಾಷೆಗಳು ಏನಿದಾವಲ್ಲ, ಈ ರಾಜ್ಯಗಳೇನಿದಾವಲ್ಲ ಅವುಗಳು ಕೂಡ ಭಾಳ ವಿರೋಧ ಮಾಡ್ತಿದ್ದಾವೆ. ಇದೊಂದಕ್ಕೆಲ್ಲ ಬೇರೆ ಬೇರೆ ಭಾಷೆ, ಬೇರೆ ಬೇರೆ ವಿಷಯ ಕೂಡ ಇದೆ. ಫಾರ್ ಎಕ್ಸಾಂಪಲ್ ತ್ರಿಭಾಷಾ ಸೂತ್ರಕ್ಕೆ ಸಂಬಂಧಪಟ್ಟಂಗೂ ಇಂಥದ್ದೊಂದು ಸಂಘರ್ಷ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ನಡೀತಿದೆ. ಸೊ ಈಗ ಇದರಲ್ಲಿ ಪ್ರಜಾಪ್ರಭುತ್ವದ ವಿಷಯ ಮತ್ತು ಸ್ವರೂಪ ಸುಧಾರಿಸಬೇಕು ಅಂತಂದರೆ ಕ್ಷೇತ್ರ ಪುನರ್ವಿಂಗಡಣೆ ಪ್ರಕ್ರಿಯೆ ಪಾರದರ್ಶಕವಾಗಿ ಇರಬೇಕು, ಮತ್ತು ಸಮರ್ಪಕವಾಗಿರಬೇಕು, ಸರಿಯಾಗಿ ಇರಬೇಕು. ಜನಸಂಖ್ಯೆ ಆಧಾರದ ಮೇಲೆ ನಾವು ಕ್ಷೇತ್ರ ಪುನರ್ವಿಂಗಡಣೆ ಮಾಡ್ತೀವಿ ಅಂತ ಹೇಳಿ ಯಾವುದೋ ರಾಜ್ಯಕ್ಕೆ ಅನ್ಯಾಯ ಆಗಬಾರ್ದು. ಯಾರು ಕೇಂದ್ರ ಸರ್ಕಾರದ ಒಂದು ಮಹತ್ವದ ಯೋಜನೆಯನ್ನು, ಕುಟುಂಬ ಕಲ್ಯಾಣ ಯೋಜನೆಯನ್ನು, ಜನಸಂಖ್ಯಾ ನಿಯಂತ್ರಣ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಜಾರಿ ಮಾಡಿದರೋ ಅವರಿಗೆ ಅನ್ಯಾಯ ಮಾಡಿ, ಯಾರು ಆ ಒಂದು ಮಹತ್ತರವಾದಂಥ ಉದ್ದೇಶವನ್ನು ಈಡೇರಿಸಿಲ್ಲವೋ, ಅದರ ಬಗ್ಗೆ ಬೇಜವಾಬ್ದಾರಿಯಿಂದ ನಡ್ಕೊಂಡಿದ್ದರೋ, ಈ ದೇಶಕ್ಕೆ ಭಾರವಾಗಿದ್ದರೋ, ಈ ದೇಶದ ಸಂಪತ್ತನ್ನು ಆ ಮುಖಾಂತರ ದುರ್ಬಳಕೆ ಆಗ್ತಿದೆಯೋ ಅಂಥ ರಾಜ್ಯಗಳಿಗೆ ನಾವು ಹೆಚ್ಚು ಅವಕಾಶವನ್ನು ಮಾಡಿಕೊಟ್ರೆ ಅದು ಸರಿಯಾದ ಪ್ರಾತಿನಿಧ್ಯ ಅಲ್ಲ, ಸರಿಯಾದ ರಾಜಕೀಯ ಪ್ರಾತಿನಿಧ್ಯವೂ ಅಲ್ಲ, ಸಾಮಾಜಿಕ ದೃಷ್ಟಿಯಿಂದ ಅಥವಾ ನೈಸರ್ಗಿಕ ನ್ಯಾಯದ ದೃಷ್ಟಿಯಿಂದಲೂ ಕೂಡ ಸರಿಯಾದ ಕ್ರಮ ಅಲ್ಲ ಅನ್ನುವಂಥದ್ದು ಜಂಟಿ ಕ್ರಿಯಾ ಸಮಿತಿಯ ವಾದ ಆಗಿತ್ತು. ಆ ವಾದವನ್ನು ನೀವು ಕೇಳಿ ಅಂತೇಳಿ ಈಗ ಮೋದಿಗೆ ಅವರು ಸ್ಟಾಲಿನ್ ಪತ್ರ ಬರೆದಿದ್ದಾರೆ. ಜೊತೆಗೆ ನೀವು ಎಲ್ಲ ರಾಜಕೀಯ ಪಕ್ಷಗಳು, ಸರ್ಕಾರಗಳು, ರಾಜ್ಯ ಸರ್ಕಾರಗಳು, ಬೇರೆ ಬೇರೆ ರಾಜ್ಯ ಸರ್ಕಾರಗಳು ಮತ್ತು ವಿಷಯ ತಜ್ಞರು ಇವ್ರ ಜೊತೆ ಎಲ್ಲ ಚರ್ಚೆ ಮಾಡಿ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಮುಕ್ತ ಅವಕಾಶ ನೀಡಿ. ಚರ್ಚೆ ಆದಮೇಲೆ ಯಾರು ಜನಸಂಖ್ಯಾ ನಿಯಂತ್ರಣ ಕ್ರಮಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತಂದಿದ್ದಾರೋ ಆ ರಾಜ್ಯಗಳ ಹಿತಾಸಕ್ತಿಯನ್ನು ಕಾಪಾಡಬೇಕು. ಆ ನಿಟ್ಟಿನಲ್ಲಿ ಏನಾದರೂ ಕ್ರಮ ತೆಗೆದುಕೊಳ್ಬೇಕು. ಅದಕ್ಕಿರುವಂತಹ ಏಕೈಕ ಮಾರ್ಗ ಏನು ಅಂತಂದರೆ, ಈಗ ಕ್ಷೇತ್ರ ಪುನರ್ವಿಂಗಡಣೆಗೆ ಸಂಬಂಧಿಸಿದಂತೆ 42, 84 ಮತ್ತು 87 ಸಂವಿಧಾನದ ತಿದ್ದುಪಡಿಗಳೇನಾಗಿದ್ದಾವಲ್ಲ ಅವುಗಳನ್ನು ಜಾರಿಗೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ವಾದವನ್ನು ಮಾಡಿದ್ದಾರೆ. ಮತ್ತು ಇನ್ನೊಂದೇನಂತಂದರೆ, ಇದೆಲ್ಲವೂ ಕೂಡ ಸಾಧ್ಯ ಆಗಬೇಕು ಅಂತಂದರೆ ಇನ್ನು 25 ವರ್ಷ, ಇದೆಲ್ಲ ದೃಷ್ಟಿಯಿಂದ ಇನ್ನು 25 ವರ್ಷ ನೀವು ಮುಂದುವರಿಸಿ. 1971ರ ಜನಗಣತಿಯ ಜನಸಂಖ್ಯೆ ಆಧಾರದ ಮೇಲೆ ಏನು ಕ್ಷೇತ್ರಗಳ ಪುನರ್ವಿಂಗಡಣೆ ಆಗಿತ್ತೋ ಅದೇ ಈಗಲೂ ಇರಲಿ, ಇನ್ನು 25 ವರ್ಷ ಮುಂದುವರಿಸಿ, ಅನಂತರ ನೋಡೋಣ ಅನ್ನುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಮೇಲೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೇಲೆ
ಒತ್ತಡ ಇರಲಿಕ್ಕೆ ಸ್ಟಾಲಿನ್ ಪತ್ರ ಬರೆದಿದ್ದಾರೆ. ಸೊ ಆ ಮುಖಾಂತರ ಈ ಡೇಂಜರಸ್ ಡಿಲಿಮಿಟೇಷನ್ ವಿರುದ್ಧ ಏನು ಇಲ್ಲಿವರೆಗೆ ಗಟ್ಟಿಯಾಗಿ ಹೋರಾಡ್ತಿರುವಂತಹ ಸ್ಟಾಲಿನ್ ಈಗ ಅಂದರೆ ಮೋದಿಯವರ ಬಾಯಿಂದ ಅಂಥದ್ದೊಂದು ವಾಗ್ದಾನ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಪತ್ರ ಬರೆದು ಒತ್ತಾಯವನ್ನು ಮಾಡ್ತಿದ್ದಾರೆ. ನೋಡಬೇಕು ಸ್ಟಾಲಿನ್ ಅವರ ಈ ತಂತ್ರ, ಒತ್ತಡ ತಂತ್ರ ಎಷ್ಟು ಮಟ್ಟಿಗೆ ಫಲಿಸುತ್ತೆ ಅಂತ. ನಮಸ್ಕಾರ.